ಹಲೋ ಹಲೋ, ನಾನು ಪ್ರಿಯಾ ಮಾತಾಡ್ತಿರೋದು. ಓಹೋ ಪ್ರಿಯಾ, ಹೇಳಿ. ನಿಮ್ಮ ಫೋನ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ನಾನು. ಸಿಮ್ ಕಾರ್ಡ್ ನೀವು ಎಲ್ಲಿ ಕೊಡಬೇಕು ಅಂತ ಹೇಳಿ. ಸದ್ಯಕ್ಕೆ ಆ ಸಿಮ್ ಕಾರ್ಡ್ ನಿಮ್ಮ ಹತ್ರನೇ ಇರಲಿ. ಯಾಕೆ? ಆ ಸಿಮ್ ಸಿಕ್ಕಿದ್ದಕ್ಕೆ ತಾನೇ ನಿಮ್ಮ ಪರಿಚಯ ಆಗಿದ್ದು. ನಮ್ಮಿಬ್ಬರನ್ನ ಪರಿಚಯ ಮಾಡೋದಕ್ಕೋಸ್ಕರನೇ ದೇವ್ರು ಈ ಥರ ಕೆಲಸ ಮಾಡಿದ್ದಾನೆ. ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು. ನೀವು ಯಾವ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋದು? ಅಯ್ಯೋ, ಆಫೀಸ್ ಅಲ್ಲ, ನಂದು ಮೀನು ವ್ಯಾಪಾರ. ನಿಮ್ಮ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರೋಣ ಅಂತ ಅನ್ಸುತ್ತೆ. ತುಂಬ ಖುಷಿ ಆಗುತ್ತೆ, ನಿಮ್ಮ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಅಯ್ಯಯ್ಯೋ ಬೇಡ, ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಮಹಾನ್ ತರ್ಲೆ. ಬೆಳಗಿಂದಾನೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವನ ಮುಂದೆ ಮೊಬೈಲ್ನಲ್ಲಿ ಮಾತಾಡೋದಕ್ಕೂ ಬಿಡಲ್ಲ. ಅವನು ಕಣ್ ತಪ್ಪಿಸಿ ನಾನು ಫ್ರೀ ಇದ್ದಾಗ ನಾನೇ ಕಾಲ್ ಮಾಡ್ತೀನಿ. ಅಯ್ಯೋ ಬಂದ ಬಂದ, ನಿನ್ನ ಅಪ್ಪ ಬಂದ. ಯಾರಿಗೆ ಫೋನ್ ಮಾಡ್ತಿದ್ಯಾ ಬೊಗಳೆ? ಈ ದುರ್ಬಲ ಶೆಟ್ಟಿ ಒಟ್ಟಿಗೆನೆ ಗೇಮ ಮಾಡ್ರ್ ಮಾಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಮಠ ಮಧ್ಯಾಹ್ನ ಕರ್ನಾಟಕ ಬಾರ್ಡರ್ನಲ್ಲಿ ಮಚ್ಚು ಮಾದೇವನ ಮರ್ಡರ್ ಮಾಡಿ ಬಿಸಾಕಿದವನೇ ಈ ದುರ್ಬಲ ಶೆಟ್ಟಿ. ಅಂತವನಿಗೇನೆ ಲೋಕಲ್ ಬಾಡಿದು ಗೇಮಾ? ನಂಗೆ ಗೊತ್ತು, ಮಚ್ಚುಮಾದೇವ ಸತ್ತಿದ್ದು ಪೊಲೀಸ್ ಎನ್ಕೌಂಟರ್ ಅಲ್ಲಿ ಅಂತ. ಅದು ಪೊಲೀಸರ ಗೇಮ್. ಆಕ್ಚುಲಿ ಮರ್ಡರ್ ಮಾಡ್ತಾನೆ ಈ ದುರ್ಬಲ ಶೆಟ್ಟಿ. ಬಿಡಲ್ಲ ಅಣ್ಣ, ಬಿಡಲ್ಲ. ನನ್ನ ಗುರು ಮಚ್ಚು ಮಾದೇವನ ಕೊಂದವನ್ನ ಹುಡುಕಿ ಇದೇ ಮಚ್ಚಿನಿಂದ ಆ ಬಚ್ಚನ ಕೊಚ್ಚಿ ಕೊಚ್ಚಿ ಕೊಲ್ಲದೆ ಇದ್ರೆ ಆ ಮಚ್ಚು ಮಾದೇವನ ಶಿಷ್ಯ ಅಯ್ಯೋ ನಾನಲ್ಲ. ಇದು ಮಚ್ಚಿನ ಮೇಲಾಣೆ, ನಾನ್ ಸೇದ್ ಬಿಸಾಕಿದ ಈ ಬಿಡಿ ತುಂಡು ಮೇಲಾಣೆ. ಯಾವ ಸಿಗರೇಟು? ಸಿಗರೇಟ್ ಮಾರೋದಿಲ್ಲ. ಬೇರೆ ಯಾವ್ದಿಲ್ಲ ಸಿಗರೇಟ್ ಇಲ್ಲ, ಬೀಡಿ ಇದೆ. ಸಾರ್ವಜನಿಕರ ಮುಂದ್ಗಡೆ ಸಿಗರೇಟ್ ಸೇದಬಾರದು ಅಂತ ಹೇಳಿ ಸರ್ಕಾರ ಕಡ್ಡಾಯ ಆರ್ಡರ್ ಮಾಡಿದ್ದಾರೆ. ಅವ್ರ ಅಂಗಡಿನ ಹೋಗಯ್ಯ, ಪೊಲೀಸಿಗೆ ಕೊಡು, ಹೋಗು ಅಲ್ಲಿ. ಬೇಕಾ ನಿನಗೆ? ಬೀಡಿ ಬೇಕಾದ್ರೆ ತಗೋ, ಇಡಿ. ಸಿಗರೇಟ್ ಸೇದಲಿಕ್ಕೆ ಇದು ಹಳ್ಳಿ ಅಂಗಡಿ. ಎಲ್ಲರ ಅಂಗಡಿ ಮುಚ್ಚಕ್ಕೆ ನೀನ್ ಹೇಳ್ಬೇಡ, ಹೋಗಯ್ಯ ನೀನು, ಹೋಗ್ತಾ ಇರು. ಸುಮ್ನೆರಿ, ಮಾತಾಡ್ಬೇಡಿ. ಇದು ನಮ್ಮ ಏರಿಯಾ, ಇದು ನನ್ನ ಏರಿಯಾ. ಸೈಲೆನ್ಸ್. ವಾಟ್ರಿಗೆ ದುಡ್ಡಿದ್ರೆ ಕೊಡಿ.
ಸರ್ ದಿ ಗೌರ್ಮೆಂಟ್ ಆಸ್ಪತ್ರೆ ಎಲ್ಲಿ ಬರ್ತದೆ ಸರ್? Sorry, I don't understand. ಅಯ್ಯೋ ನನಗೆ ಗುಳ್ಳೆನಾರಿ ಕಚ್ಚಿಬಿಟ್ಟಿದೆ ಸರ್, ಅದಕ್ಕೆ. No, I don't speak Canada. I only speak English. ಈ ಗುಳ್ಳೆನಾರಿ ಅಲ್ಲ, ನೀವು ಪ್ರಥಮ ಮಾತಾಡ್ಬೇಡಿ ಸರ್. ನೀವು Go and ask the inspector. ಸಾದಿಕೆ ಎಣ್ಣಗೆ ಪೆದಂಬು ಮಾತಾ ಇರ್ಬೇಕು ನಂಗೆ. ಹಲೋ ಪ್ರಿಯಾ, ನೀವು ಫೋಟೋ ಕಳಿಸ್ತೀರಾ ಅಂತ ಕಾದು ಕಾದು ಸಾಕಾಗೋಯ್ತು. ಕಳಿಸೋದೆಲ್ಲಿಂದ? ಬೆಳಗ್ಗೆ ನಮಗೆ ಮೀನು ವ್ಯಾಪಾರ ಜಾಸ್ತಿ, ಮೊರಂಟೆ ಬೇರೆ ಇತ್ತು, ಬೇರೆ ಫಂಕ್ಷನ್ಗೂ ಆರ್ಡ್ರ್ ಇತ್ತು. ಆದರೆ ನಾಳೆ ಮಾತ್ರ ಗ್ಯಾರಂಟಿ. ಅಯ್ಯೋ ದೇವ್ರೆ, ನಿಮ್ಮ ಫೋಟೋ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಈಗೇನು ಮಾಡೋದು? ನಾನೀಗ ಮೀನಂಗಡಿಗೆ ಹೋಗಿ ಫೋಟೋ ಕಳ್ಸೋಣ ಅಂತಿದ್ದೀನಿ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ನಾನು ಮಧ್ಯಾಹ್ನ ಸಿಟಿಗೆ ಬರ್ತಾ ಇದ್ದೀನಿ. ಸೊ ಅಲ್ಲಿ ಡೈರೆಕ್ಟಾಗಿ ಮೀಟ್ ಮಾಡಿಬಿಡೋಣ. ಓಕೆ? ಏನು, ನೀವು ನನ್ನ ಡೈರೆಕ್ಟಾಗಿ ಮೀಟ್ ಮಾಡ್ತೀರಾ? ಹೌದು. ನೀವೆಲ್ಲಿ ಸಿಗ್ತೀರಾ, ಯಾವ ಕಲರ್ ಡ್ರೆಸ್ ಹಾಕಿರ್ತೀರಾ ಅಂತ ಹೇಳಿದ್ರೆ ನಂಗೆ ಗುರ್ತಿಡಿಯೋಕ್ಕೆ ಈಸಿ ಆಗುತ್ತೆ. ನಾನು ಯಾವ ಡ್ರೆಸ್ ಹಾಕ್ತೀನಿ, ಎಲ್ಲಿ ಮೀಟ್ ಮಾಡಬೇಕು ಅಂತ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ, ಆಗುತ್ತಾ? ಓಕೆ, ಟೇಕ್ ಯುವರ್ ಓನ್ ಟೈಮ್. ಈ ಮೂದೇವಿನ ಒಳ್ಳೆ ಡ್ರೆಸ್ ಹಾಕಿ ಪಟಾಯಿಸಬೇಕು. ಎಸ್. ಥ್ಯಾಂಕ್ ಯು. ಹಲೋ ಪ್ರಿಯಾ, ನಾನು ಸಂಜೆ 4 ಗಂಟೆಗೆ ಮೆರೂನ್ ಕಲರ್ ಶರ್ಟ್ ಹಾಕಿ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕಿ ಹೋಟೆಲ್ ವ್ಯಾಲಿ ಹತ್ರ ಬರ್ತೀನಿ, ಓಕೆನಾ? ನಂಜುಂಡ, ಪರ್ಸ್ ತುಂಬಾ ದುಡ್ಡಿದಂಗೆ ಮಾಡಪ್ಪ. ಅಡ್ಕೆ. ಅಯ್ಯೋ ನಂಜುಂಡ, ಯಾವ ಬಿಕಾರಿ ನನ್ನ ಮಗನ ಪರ್ಸ್ ನಾನು ನೋಡ್ತಪ್ಪ. ನನ್ನ ಮಗನೇ ನಾನು ಪರ್ಸ್ ಇಟ್ಟಿದ್ದೇನೆ, ಕದಕ್ಕೆ ಬಂದ್ರೆ ಬಿಡ್ತೀನಿ ಅವ್ರನ್ನ. ಅಯ್ಯೋ ನನ್ನ ಸೂಟ್ ಕೇಸ್, ನನ್ನ ಸೂಟ್ ಕೇಸ್. ನಿಲ್ಲ ನಿಲ್ಲಲ್ಲಿ, ಸೂಟ್ ಕೇಸ್, ನಂದು ಕಲ್ಲ 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 ನಿಲ್ಲಲ್ಲಿ.
ನಡಿಯಪ್ಪ ನಡಿಯಪ್ಪ ಬೇಗ. ಎಲ್ಲೋ ಬೇಕು ಸರ್? ಓಹ್ ಹೇಳ್ತೀನಿ, ಮುಚ್ಚ ಅಡ್ಡಿಸ್ಕೊಂಡು ಬರ್ತಾವನೆ. ಬೇಗ 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 ನಡಿ. ಅಯ್ಯೋ ದೇವ್ರೆ, ನಾನು ಬೆಂಗ್ ಬಿಟ್ಬಿಡ ಅಂದ್ರೆ ಅಟಿಸ್ಕೊಂಡೆ ಬರ್ತಾನಲ್ಲಪ್ಪ. ನಾನು ಏನ್ ತಪ್ಪು ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಕಚ್ಚಾಕ್ಬಿಟ್ಟೆ ಬೇವಾರ್ಸಿ ಮುಂದೆ. ಹತ್ರ ಬರ್ಬೇಡ ಕೊಂದಾಕ್ಬಿಡ್ತೀನಿ ಕಚ್ಚಿ ಕೈ ಕಚ್ಚಿದ್ಯಾ ನೋಡಿಲಿ. ನೋಡು ಅಜ್ಜಿ ಯಾರೋ ಅಲ್ಲಿ ಅಳ್ತಾ ಇದಾರಲ್ಲ, ಬರಪ್ಪ ಇಲ್ಲಿ. ಯಾಕಪ್ಪ ಅಳ್ತಾ ಇದೀಯಾ? ನನ್ ಸೂಟ್ ಕೇಸ್ ಯಾರು ಆಟೋದಲ್ಲಿ ಕತ್ಕೊಂಡು ಹೋಗ್ಬಿಟ್ರು ಸರ್. ಯಾರು ಅಂತ ಗೊತ್ತಿಲ್ಲ ಸರ್, ಈಗ ಕತ್ಕೊಂಡು. ಅರೆ, ಅಂತವ್ರು ನಮ್ಮ ಊರಲ್ಲಿ ಇದ್ದಾರ ಸೂಟಿಗೆಸ್ ಕದಿಯವರು? ನೋಡಿ ಸರ್ ಅದೇ ಆಟ ಅಲ್ಲಿ ನೋಡಿ ಅಲ್ಲಿ ಅದೇ ಆಟ.
ಏ ಮಚ್ಚ, ಯಾವನ ಅವನು ಹುಚ್ಚ. ಏಯ್ ಸಾರ್ ಸಾರಿ suitcase ಸರ್. ತಗೊಂಡ್ ಬಂದಲ್ಲ ಅವನ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ? ಯಾರ್ ಸರ್? ಅದೇ ಆ ಸೂಟ್ ಕೇಸ್ ತಗೊಂಡ್ ಬಂದಲ್ಲ ಅವನಿಗೆ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ? ಓ, ಆ ಸೂಟ್ ಕೇಸ್ ತಗೊಂಬಂದಲ್ಲ ಅವನನ್ನ ಅಲ್ಲಿ ಆ ದಾಸೋಳ ರಸ್ತೆ ಇದೆಯಲ್ಲ ಸರ್, ಅಲ್ಲಿ ಅವನ ಮನೇಲಿ ಬಿಟ್ಟು ಬಂದೆ. ಹಾಗಾದ್ರೆ ಅಲ್ಲೇ ಇದ್ದಾನ? ಅಲ್ಲೇ ಇದ್ದೇನೆ ಸರ್, ಅವನ ಮನೇಲೇ ಇದ್ದಾನೆ. ಅಲ್ಲಿಗೆ ಹೋಗ್ಬೇಕಾ ಸರ್? ಹೌದು. ಯಾಕೆ ಸರ್? ಅವನೊಬ್ಬ ಸೂಟ್ ಕೇಸ್ಗಳ ಇವನ್ ಸೂಟ್ ಕೇಸ್ನ ಕದ್ಬಿಟ್ಟಿದ್ದಾನಂತೆ. ಅವನೊಬ್ಬ ಸೂಟ್ ಕೇಸ್ ಕಳ್ಳನ ಸಾರ್? ಅಯ್ಯೋ ದೇವ್ರೇ, ನಾನೇನೋ ಅವನು ಒಳ್ಳೆ ಸಾಚ ಅನ್ಕೊಂಡ್ರೆ ಹಳೆ ಹರಿದು ತೀಪೆಗೆ ಬಿದ್ದಕ್ಕೆ ಆಚ ನನ್ನ ಮಗನ ಅವನು. ಸರ್ ಕರೆಕ್ಟ್ ಸರ್, ಆಗ್ಲೇ ಯಾರೋ ಒಬ್ಬ ಅವನು ಅಟ್ಟಿಸ್ಕೊಂಡು ಬರ್ತಾ ಇದ್ದ. ನಾನು ಕೇಳಿದಕ್ಕೆ ಅವನ್ ಯಾವನು ಹುಚ್ಚ ಅಂತ ಹೇಳ್ದ. ಹುಚ್ಚನಪ್ಪ. ಯಾರಪ್ಪ? ನಿಂದೆ ಮತ್ತೆ ಹುಚ್ಚ ನಾನು? ನಿನ್ನ ಹಲ್ಲು ಒರಿಜಿನಲ್ ಇಲ್ಲ ಆರ್ಟಿಫಿಷಿಯಲ್? ಒರಿಜಿನಲ್. ಹಂಗೆ ಉದುರಿಸ್ಬಿಡ್ತೀನಿ ಮಗನೇ. ಏಯ್ ಸುಮ್ಮನಿರಯ್ಯ. ಅಲ್ಲ ಮತ್ತೆ ಇನ್ನೇನ್ ಸರ್, ಜೋರಾಗಿ ಗಾಳಿ ಬಂದ್ರೆ 3 ಮೈಲ್ ದೂರ ಹಾರೋಗಿರ್ತಾರೆ ನನ್ನ ಮಗ. ನನಗೆ ರೋಪ. ಸರಿ ಸರಿ ಆಯ್ತು, ಅವನ ಮನೆ ತೋರ್ಸು. ಹತ್ತಿ ಸರ್, ಹೋಗಿ ಸರ್. ಏಯ್ ನಿಲ್ಲಯ್ಯ, ನೀನು ಎಲ್ಲೆಲ್ಲಿ ಧೂಳಲ್ಲೆಲ್ಲ ಬಿದ್ದು ಬಂದಿರ್ತೀಯ, ನನ್ನ ರಿಕ್ಷಾ ಹಾಳು ಧೂಳಿದ್ರೆ ಮಾಡಕ್ಕೆ. ಒರ್ಸ್ಕ, ಅದಕ್ಕೆ ನೀನು ಲಾಯ್ಕು. ನೋಡಿ ಸರ್, ಅವನೇ ನೋಡಿ ನೋಡಿ ಕಾಲೆಲ್ಲ ನೋವು. ಸುಮ್ಮನೆ ನೋಡ್ದು ಬಿಟ್ರಲ್ಲ ಸೂಟ್ ಎಸ್ಕೊಳ್ರ ಏಯ್ ಯಾವನಾದ್ರ ಇಲ್ಲಿ ಕಳ್ಳತನ ಮಾಡಿದ್ರೆ ಒಬ್ಬೊಬ್ಬರನ್ನ ಒದ್ದು ಊತಾಕ್ಬಿಡ್ತೀನಿ, ಹುಷಾರ್. ನಾನು ಅಷ್ಟೇ ಗೊತ್ತಾಯ್ತಲ್ಲ? ಎಲ್ಲಿದ್ರು ಬಂದು ಬಿಡ್ತೀನಿ, ಜ್ಞಾಪಕ ಇರ್ಲಿ, ಹುಷಾರ್. ಭಾರಿ ಕಷ್ಟಪಟ್ಟು ನಾಯಿ ಜೊತೆ ಎಲ್ಲ ಫೈಟ್ ಮಾಡಿ ಆ ಅಲ್ಕಾ ನನ್ನ ಮಗನ ಜೊತೆಯಿಂದ ಬಿಡಿಸಿ ಈ ಸೂಟ್ ಕೇಸ್ ತಂದಿದ್ದೀನಿ ನಂಜುಂಡ. ಆ ಪರ್ಸಲ್ಲಂತೂ ದುಡ್ಡಿರ್ಲಿಲ್ಲ. ಈ ಸೂಟ್ ಕೇಸ್ ತುಂಬಾ ದುಡ್ಡಿರಂಗ್ ಮಾಡಪ್ಪ ನಂಜುಂಡ. ಈಗ ನನಗೆ ಅರ್ಥ ಆಯ್ತು, ಆ ಬೀದಿ ನಾಯಿ ಸಿಕ್ಕಾಪಟ್ಟೆ ನನ್ನ ಮೇಲೆ ಯಾಕೆ ಫೈಟ್ ಮಾಡ್ತು. ಈ ಸತ್ತು ಕೋಳಿಗೋಸ್ಕರನ. ಎಂಥ ದಲಿದ್ರು ನನ್ನ ಮಗ ಅವನು. ಪರ್ಸಲ್ ನೋಡಿದ್ರೆ ಎಲೆ ಅಡಿಕೆ ಇಟ್ಟಿದ್ದ, ಸೂಟ್ ಕೇಸಲ್ಲಿ ನೋಡಿದ್ರೆ ಸತ್ತು ಕೋಳಿ ಇಟ್ಟಿದ್ದಾನೆ. ಇಂಥ ದಲಿದ್ರು ನನ್ನ ಮಗನ ಸೂಟ್ ಕೇಸು ನಾನು ಹೊಡಿಬೇಕಿತ್ತ ನಂಜುಂಡ. ಅಯ್ಯೋ ಅಲಕ ನನ್ನ ಮಗನೇ, ನೀನು ಕೋಳಿ ಮಡಕ್ಬೇಕಿತ್ತ ಇದ್ರಲ್ಲಿ. ಒಳ್ಳೇದು, ಸಾರು ಮಾಡ್ಬೋದು. ನೀನ ಬಿಕಾರಿ ನನ್ನ ಮಗ, ನಿಂದಲ್ವಾ ಈ ಸೂಟ್ ಕೇಸು? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ.
ದಾಲಿದ್ರ ನನ್ನ ಮಗ. ಇವನು ಯಾವನ ಗೂಬೆ? ಅಯ್ಯೋ ದೇವ್ರೆ, ಎದುರಿಸ್ಬಿಟ್ಟಲ್ಲ ನೀನು. ಎದುರದಲ್ಲಿ ಏನಿದೆ ಸ್ಪೆಷಲ್? ನನ್ನ ನೋಡಿದ್ರೆ ಎಲ್ಲ ಎದ್ರಿ ಕೂತಾರೆ. ಅವಾಗ ಬಂದ್ ಕಾರಲ್ಲಿ ಕೂತ್ಕೊಂಡು ನಾನು ಕಾರಲ್ಲಿ ಆದ್ರೂ ಸೇರ್ಕೋತೀನಿ, ಶೆಟ್ಟಲ್ಲಿ ಆದ್ರೂ ತೂರ್ಕೋತೀನಿ. ಅದನ್ನ ಕೇಳಕ್ಕೆ ನೀನ್ ಯಾರೇ? ನನಗೂ ಸಿಟಿಗೆ ಹೋಗ್ಬೇಕು, ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡು. ನಿನಗ್ ಸಿಟಿಗೆ ಹೋಗ್ಬೇಕು ಅಂತಂದ್ರೆ ನಿನ್ ಗಾಡಿ ಇದೆಯಲ್ಲ, ಅದ್ರಲ್ಲಿ ಹೋಗು. ಎಲ್ಲ ನಮ್ಮಪ್ಪಂದೆ. ನಿಂದು ಅನ್ಕೊಂಡ್ರೆ ನಿಂದು, ನಂದು ಅನ್ಕೊಂಡ್ರೆ ನಂದು. ಈಗ್ಲೇ ನೀನ್ ಕುಡ್ದು ಟೈಟ್ ಆಗಿ ಹೋಗಿದ್ಯಾ? ಬಾ, ನಿನ್ನ ಮನೆಗ್ ಬಿಡ್ತೀನಿ. ಎಲ್ಲ ಅಪ್ಪ, ನನ್ನ ಮನೆಗ್ ಬಿಟ್ಟು ನೀನೊಬ್ಳು ಸಿಟಿ ಸುತ್ತದೇನು ಬೇಡ. ನನಗೂ ಸಿಟಿಯಲ್ಲಿ ಕೆಲಸ ಇದೆ. ರಾಯ್ ಕರ್ಮ. ಕರೆಕ್ಟ್ ಸ್ಪಾಟ್ ಅಲ್ಲಿ ತಂದು ನಿಲ್ಲಿಸ್ಬಿಟ್ಟೆ. ಸಿಸ್ಟರ್, ಜಸ್ಟ್ 5 ಮಿನಿಟ್ ಹಿಂಗೋಗಿ ಹಂಗ ಬಂದ್ಬಿಡ್ತೇನೆ. ನೀನೇನಾದ್ರೂ ಅಲ್ಲಾಡಿದ್ರೆ ಮಾಡ್ಬಿಡ್ತೀನಿ ಅಷ್ಟೇ. ತೊಲ್ಗು ಒಂದ್ಸರಿ. ಮಚ್ಚು ಮಾದೇವನ ಮರ್ಡರ್ ಮಾಡಿದ ದುರ್ಬಲ ಶೆಟ್ಟಿಗೆ ರೋಪ ಮಾಡ್ಬಿಡ್ತೀನಿ ಅಷ್ಟೇ. ನಿನ್ ಕ್ವಾಲ ನೋಡು, ಪ್ಯಾಂಟ್ ಮೇಲೆ ಪಂಚೆ ಹಾಕೊಂಡಿದ್ಯಾ. ನೀನ್ ಮುಚ್ಚ, ಇದೇ ದುರ್ಬಲ ಶೆಟ್ಟಿ ಸ್ಟೈಲ್. ನಿನ್ ದುಡ್ಡಲ್ಲ ಇಷ್ಟೇನ್ರೋ? ಆಯ್ತಾಯ್ತು, ಹೋಗಿ ಕೆಲಸ ನೋಡಿ.
ಇವತ್ತು ನನ್ನ ಜೊತೆಯಲ್ಲಿ ಅಣ್ಣ ಇದ್ದಾರೆ, ಆದ್ದರಿಂದ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾಳೆ ಬೆಳಗ್ಗೆ 10 ಗಂಟೆಗೆ ಮಾಂದಲಪಟ್ಟಿಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೀನಿ. ಇಂತಿ ಪ್ರೀತಿಯ ಪ್ರಿಯ. ಯಾರ್ದಿರ್ಬೋದು? ಹೇಳ್ತಿದ್ದ ವಿಷಯ ಇವಳಿಗೆ ಹೇಳ್ಬಾರ್ದು. ಹಲೋ ಪ್ರಿಯಾ. ಹರಿ, ನಾನ್ ನಿಮ್ಗೋಸ್ಕರ ಹೋಟೆಲ್ ವ್ಯಾಲ್ಯೂ ಹತ್ರ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ? ಸಾರಿ ಪ್ರಿಯಾ, ನಂಗೆ ಇವತ್ತು ಬರಕ್ಕಾಗಲ್ಲ. ಸಿಕ್ಕಾಪಟ್ಟೆ ಲೂಸ್ ಮೋಷನು. ಅಂತ ಇಕ್ಕಟ್ಟಿನ ಪರಿಸ್ಥಿತಿ ನಿಮ್ಗಿದ್ದಿದ್ರೆ ನಂಗೊಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ. ಆ ಪರಿಸ್ಥಿತಿಲಿ ಹೇಳಕ್ಕೂ ಆಗಿಲ್ಲ ಪ್ರಿಯಾ. ಹಾಗಿದ್ರೆ ನೀವು ನಾಳೆ ಬೆಳಿಗ್ಗೆ 10 ಗಂಟೆಗೆ ನನ್ನ ಮಾಂದಲ್ಪಟ್ಟಿ ಹತ್ರ ಭೇಟಿ ಆಗೇ ಆಗ್ತೀರಾ? ಹಾಗಲ್ಲ ಪ್ರಿಯಾ. ಹಲೋ 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 ಪ್ರಿಯಾ. ಯಾರ್ದು ಫೋನ್? ಅದೇ ಆ ಪ್ರಿಯಂದು. ಅವಳನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದೆ. ಭೇಟಿ ಮಾಡೋಕ್ಕಾಗಲ್ಲ. ಆ ಪೀಡೆ ಬೇರೆ ನಾಳೆ ಭೇಟಿ ಆಗೋಣ ಅಂತ ಫೋನ್ ಕಟ್ ಮಾಡಿಬಿಟ್ಲು. ಏನ್ ನಡೀತಾ ಇದೆ ಇಲ್ಲಿ? ನಾವಿಲ್ಲಿಂದ ಹೊರಡೋಣ. ಯಾಕೆ? ಆ ಕೋತಿಗಳು ನನ್ನ ಗುರಾಯಿಸ್ತಾ ಇದ್ದಾರೆ. ಈ ದುರ್ಬಲ ಶೆಟ್ಟಿ ತಂಗಿನ ಚೂಡಾಯಿಸುವಷ್ಟು ದುರಹಂಕಾರಿಗಳ? ಯಾರು? ಆ ಪೆಕ್ರಗಳ? ಅವರೇ. ವಾಹ್, ಅವರ? ನಾನು ಅವ್ರನ್ನ ವಿಚಾರಿಸ್ಕೋತೀನಿ. ನೀನು ನಮ್ಗೆ ಯಾಕೆ ಬೇಕೇಳು? ನಾವು ಹೋಗೋಣ. ಮುಚ್ಚಿಕೊಂಡು ರೈಟ್ ಹೇಳು. ನಾನು ವಿಚಾರಿಸ್ಕೊ. ನನ್ನ ಮಕ್ಕಳ ಕಲಿಸ್ತೀನಿ ನಿಮಗೆ. ಬರ ಇಲ್ಲಿ. ನಾನಾ ಸರ್? ನೀನೇ. ನೀನು ಬರ ಇಲ್ಲಿ. ಅಣ್ಣ ನಾನಾ? ಹೌದು. ಏನ್ ಸರ್? ಯಾಕಣ್ಣ? ಏನ್ರೋ ಕಚ್ಚಡ ಕೋಡಂಗಿ ನನ್ನ ಮಕ್ಕಳ, ನೋಡಕ್ಕೆ ಒಳ್ಳೆ ತಿರುಪೆತ್ತು ಪೆಕ್ರಗಳ ತರ ಇದ್ದೀರಾ. ನನ್ನ ತಂಗಿಗೆ ಲೈನ್ ಹೊಡಿತೀರ? ಯಾರೇ ಲೈನ್ ಹೊಡಿತಿದ್ದು? ಈ ಶೆಟ್ಟಿ ಮಾತಾಡುವಾಗ ಸೈಲೆಂಟ್ ಆಗಿರ್ಬೇಕು. ನಾನು ಯಾರಂತ ಗೊತ್ತೇನ್ರ ನಿಮಗೆ? ಗೊತ್ತಿಲ್ಲ ಅಣ್ಣ. ಮಠ ಮಧ್ಯಾಹ್ನ ಮಚ್ಚು ಮಾದೇವನ ಕರ್ನಾಟಕ ಬಾರ್ಡರ್ ಅಲ್ಲಿ ಮರ್ಡರ್ ಮಾಡಿದವನ ಈ ದುರ್ಬಲ ಕಳೆದ 1 ವರ್ಷದಿಂದ ನಿನ್ನ ಕೊಂದ ಮುಂಡೆ ಮಗ ಯಾರು ಅಂತ ಹುಡುಕ್ತಾ ಇದ್ದೆ. ನಾನೆಲ್ಲೋ ನಿನ್ನ ಪೊಲೀಸ್ನವರು ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಈ ಚಿಲ್ರೆ, ಈ ಹುಲ್ಲು ಮಾನವ ನಿನ್ನ ಕೊಂದಾಕದ್ನ.
ಕೊಡಗಿನ ಮಣ್ಣಿನ ಮೇಲಾಣೆ ಈ ನನ್ನ ಮಗನ್ ರುಂಡ ಮುಂಡನ ಚಂಡಾಡಿ ಅವನ ರಕ್ತನ ನಾನು ತಿಲಕವಾಗಿ ಹಿಡ್ದೆ ಹೋದ್ರೆ ಆ ಮಚ್ಚು ಮಾದೇವನ ಶಿಷ್ಯ ಅಯ್ಯೋ ನಾನಲ್ಲ. ಓಡ್ಬಿಟ್ನಾ? ಎಲ್ಲೋಯ್ತ್ಯಾ ಮಗನೇ? ರಕ್ತನ ನಾನು ಕುಡಿಲಿಲ್ಲ. ಕಣ್ಣಲ್ಲೂ ನೀನೇ ಓಹೋ, ಕಣ್ಣಲ್ಲೂ ನೀನೇ ಓಹೋ, ಎಲ್ಲೆಲ್ಲೂ ನೀನೇ ಕಾಣುವೆ. ಮಣ್ಣೆಲ್ಲೋ ನೀನೇ ಓಹೋ, ಎಣ್ಣೆಲೋ ನೀನೇ ಓಹೋ, ವಂಜಿತ ಮಾಸ ನೀನೇ. ಕಣ್ಣಲ್ಲೂ ನೀನೇ ಮಣ್ಣಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ಕಾಣುವೆ. ಮಣ್ಣಲ್ಲೂ ನೀನೇ ಎಣ್ಣೀರು ನೀನೇ ವಂಜಿತ ಮಾಸ ನೀನೇ. ಯಾರೇ ಬೆರಗುಡೆ. ನನ್ನ ಮಗನೇ ನೀನಾ? ನಿನ್ನ ಅಜ್ಜಿ ನೀನಾ? ವಾಗನ್ ಸರಿಯಾಗಿ ಒದ್ದು ಬಿಟ್ಟ ರಂಡೆ ಮಗ. ಪ್ರಿಯಾ
ಯಾಕೆ ಭಯ? ಯಾವನು? ಪಾಂದ ಕರೆದು ಜನ ಬಿಟ್ಟು ಓಡಿಸ್ತಾ ಇದ್ದೀನಿ ರಂಡೆ. ಅಬ್ಬ ಅಬ್ಬ ಅಯ್ಯೋ ಅಯ್ಯೋ, ನಿಂಗೇನೆ ಒಂದು ಕೂಡ ರೋಗ. ಪ್ರಿಯಾ ಪ್ರಿಯಾ ಅಯ್ಯೋ ಹೊಡೆದು ಬಿಟ್ರು ಮುಂಡೆ ಬೇಕು ರೋಗ. ಅಯ್ಯೋ ತಿರುಗಿ ನೋಡೆ, ಹಿಂದೆಯಿಂದ ಬಂದು ಬುಲ್ಡೆ ಹೊಡೆದಾಕ್ಬಿಟ್ಟಾರು. ಅಬ್ಬಾ ಇಟ್ಟು ಬಿಟ್ಟಿಯಲ್ಲೇ ಬಗ್ನಿಗೆ ಊಟ.